ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏಪ್ರಿಲ್ 26ಕ್ಕೆ ವೋಟ್ ಆಗ್ತಾ ಇದ್ದಂತೆಯೇ ಫ್ಲೈಟ್ ಹತ್ತಿದ್ರು ಪ್ರಜ್ವಲ್ ರೇವಣ್ಣ. ಪ್ರಮುಖ ಆರೋಪಿಯನ್ನ ಭಾರತಕ್ಕೆ ಕರೆತರುವುದಕ್ಕೆ ಹರಸಾಹಸವನ್ನ ಪಡಬೇಕಾಗಿದೆ. ರಣ ಹದ್ದಿನಂತೆ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಹಾಗೂ ಸಿಬಿಐ ಸಿಐಡಿ ಅಧಿಕಾರಿಗಳು. ಅಧಿಕಾರಿಗಳು ಹುಡುಕ್ತಾ ಇರುವಂತಹ ಜಾಗ ಇಲ್ಲ. ರಾಜ್ಯ ಆಯ್ತು, ದೇಶ ಆಯ್ತು, ವಿದೇಶದಲ್ಲೂ ಕೂಡ, ಅದರಲ್ಲೂ ಮುಖ್ಯವಾಗಿ 196 ದೇಶಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಭಾರತಕ್ಕೆ ಪ್ರಜ್ವಲ್ ರೇವಣ್ಣವರನ್ನ ಕರೆತರುವುದಕ್ಕೆ ಇನ್ನಿಲ್ಲದ ಕಸರತ್ತು ನಡೀತಾ ಇದೆ. ಎಸ್ಐಟಿ ಹಾಗೆ ಸಿಐಡಿಗೆ ಒಂದಿಲ್ಲೊಂದು ಟೆನ್ಷನ್, ತಲೆನೋವು ಜಾಸ್ತಿ ಆಗ್ತಾ ಇದೆ. ಪ್ರಭಾವಿ ರಾಜಕಾರಣಿಯನ್ನ ಹಿಡಿಯೋದಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕಾ? ಎಂಥ ದುಸ್ಥಿತಿ ಎದುರಾಗೋಗ್ಬಿಟ್ಟಿದೆ. ಇದರ ಮಧ್ಯೆ ಈಗ ಸಾಲು ಸಾಲು ದೂರುಗಳು, ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕಿನ್ನೂ ಬಂಧಿಸ್ತಾ ಇಲ್ಲ? ಆತನನ್ನ ಯಾಕೆ ಬಂಧಿಸೋದಕ್ಕೆ ಇಷ್ಟು ಮೀನಾಮೇಷವನ್ನ ಎಣಿಸ್ತಾ ಇದ್ದೀರಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಂತೂ ಕೇಳಬಾರದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರೆಲ್ಲ ಕೈ ಜೋಡಿಸಿದ್ದಾರೆ, ರಾಜಕಾರಣಿಗಳೆಲ್ಲರೂ ಸೇರ್ಕೊಂಡು ಈ ನಾಟಕ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಆದ್ರೆ ಈಗ ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ಮೇಲೆ ಬಹಳ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆಯಂತೆ. ಯಾಕೆ ಏನು ಅನ್ನೋದ್ರ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಗಮನಿಸ್ತಾ ಇದೀವಿ, ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆ ಆಗಿಲ್ಲ, ಆಗ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಸ್ಐಟಿ ಮೇಲೆ ಬಹಳ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಸ್ ಚಂದ್ರಕಲಾ, ಏನಂತ ಹೇಳಿದ್ರೆ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣಗಳು ಬೆಳಕಿಗೆ ಬಂದ ನಂತರ ಏನು ವೋಟ್ ಹಾಕಿ ಎಸ್ಕೇಪ್ ಆಗಿದ್ದಂತಹ ಅಂದ್ರೆ ಹೋದಂತಹ ಪ್ರಜ್ವಲ್ ರೇವಣ್ಣ ಸೊ ಇಲ್ಲಿವರೆಗೂ ಕೂಡ ನಾಪತ್ತೆ ಆಗಿಲ್ಲ. ಅವ್ರು ಹೋದ ನಂತರದ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಎಸ್ಐಟಿಗೆ ಒಂದು ದೂರನ್ನು ಕೂಡ ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡಂತ ಸಂದರ್ಭದಲ್ಲಿ ಆತನನ್ನ ಹುಡುಕುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಹೇಳಲಾಗುವಂತದ್ದು. ರಾಜಕೀಯ ನಾಯಕರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಹಿನ್ನೆಲೆಯಲ್ಲಿ ಇನ್ನೇನು ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧಿಸ್ತಾರೆ ಅಂತ ಕೂಡ ಹೇಳ್ತಾ ಇದೆ. ಆತನ ಎಲ್ಲೋ ವಿದೇಶದಲ್ಲಿ ಜರ್ಮನಿಯಲ್ಲಿ ಕೂತು ಒಂದು ಟ್ವೀಟ್ ಅನ್ನು ಕೂಡ ಮಾಡ್ತಾನೆ, ಸತ್ಯಕ್ಕೆ ಜಯ ಅಂತ ಹೇಳಿ. ಸೊ ಆದಷ್ಟು ಬೇಗ ಬರ್ತೀನಿ ಅನ್ನುವ ಒಂದು ಸಂದೇಶವನ್ನು ಕೂಡ ಕೊಡ್ತಾನೆ. ಮತ್ತೆ 7 ದಿನಗಳ ಕಾಲಾವಕಾಶ ಕೋರಿ ತಮ್ಮ ವಕೀಲರ ಮೂಲಕ ಕೂಡ ಎಸ್ಐಟಿಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾನೆ. ಅದಾದ ನಂತರ ಕಾಲಾವಕಾಶ ಮುಗಿದ್ರು ಕೂಡ ಇದುವರೆಗೂ ಕೂಡ ಆತ ಪತ್ತೆಯಾಗಿಲ್ಲ. ಆತನ ಪತ್ತೆಗಾಗಿ ಏನು ಇಂಟರ್ಪೋಲ್ ಕೂಡ 196 ದೇಶಗಳಿಗೂ ಕೂಡ ಇಂಟರ್ಪೋಲ್ ಮುಖಾಂತರವಾಗಿ ಆತನನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಈಗ ಸಫಲ ಆಗ್ತಾ ಇಲ್ಲ. ಈ ನೆಲೆಯಲ್ಲಿ ರೆಡ್ ಕಾರ್ನ ನೋಟಿಸ್ ಇರ್ಬೋದು, ಬ್ಲೂ ಕಾರ್ನ ನೋಟಿಸ್ ಇರ್ಬೋದು, ಎಲ್ಲವನ್ನು ಕೂಡ ಹೊರಡಿಸಿರ್ಬೋದು. ಆತ ಎಲ್ಲೇ ಕಂಡ್ರು ಕೂಡ ಆತನನ್ನ ಅರೆಸ್ಟ್ ಮಾಡಬೇಕು, ಮತ್ತೆ ತಮ್ಮ ದೇಶಕ್ಕೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಕೂಡ ಹೇಳಿರುವಂತದ್ದು. ಇದ್ಯಾವುದು ಕೂಡ ಆಗದೆ ಇಲ್ಲ. ಅಂದ್ರೆ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕೂಡ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಆಗ್ತಾ ಇರುವಂತದ್ದು ಸಂತ್ರಸ್ತ ಮಹಿಳೆಯರು ಬಂದು ಕೂಡ ದೂರುಗಳನ್ನ ಕೊಡ್ತಾ ಇದ್ದಾರೆ, ಹೇಳಿಕೆಗಳನ್ನ ದಾಖಲಿಸಿಕೊಡ್ತಾ ಇದ್ದಾರೆ. ಸೊ ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗಮನಿಸ್ತಾ ಹೋದ್ರೆ ಹೆಚ್ಚಾಗಿ ಏನು ರೇವಣ್ಣ ಅವರ ಪ್ರಕರಣ ಕೂಡ ಈಗ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣನ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಹಿನ್ನೆಲೆಯಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ಈಗ ಜೈಲಲ್ಲಿ ಕೂಡ ಇರುವಂತದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಏನೋ ಒಂದು ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಬ್ಬ ಆರೋಪಿಯನ್ನ ಹಿಡಿಬೇಕಂತ ಹೇಳಿದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರಬಹುದು, ಸೊ ಈ ಒಂದು ಸಿಬಿಐ ಇರ್ಬೋದು, ಈ ಎಲ್ಲವನ್ನು ಕೂಡ ಬಳಸ್ಕೊಂಡು ಆತ ಎಲ್ಲೇ ಇದ್ರೂ ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಬಹುದು. ಅಂದ್ರೆ ಆತನ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಆತ ಒಂದು ಪಾಸ್ಪೋರ್ಟ್ ಅನ್ನ ಪಡೆದುಕೊಂಡ ಸಂದರ್ಭದಲ್ಲಿ ಯಾವ ದೇಶದಿಂದ ಇಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ ಅನ್ನುವಂತ ಸಂಪೂರ್ಣ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಆದ್ರೆ ಯಾಕೆ ಇಷ್ಟೊಂದು ಆತನ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ, ಮತ್ತೆ ಆತನನ್ನ ಹಿಡಿಯುವ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಅನ್ನೋಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ವೆಂಕಟೇಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಸಿವಿಲ್ ಡ್ರೆಸ್ ನಲ್ಲಿ ಬಂದು ದೂರ್ ಕೊಡಿ ಅಂತಾನು ಕೂಡ ಪ್ರೇರೇಪಿಸ್ತಾ ಇದ್ದಾರಂತೆ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ? ಇದು ಈ ತರ ಬಂದು ದೂರನ್ನ ಕೊಟ್ರೆ ಅವ್ರ ಮೇಲೆ ಕಂಪ್ಲೇಂಟ್ ರೇಸ್ ಆಗುತ್ತೆ ಅಂತ. ಈಗ ಮಹಿಳಾ ಆಯೋಗದವರು ಒಂದು ಪ್ರಶ್ನೆ ಮಾಡ್ತಾ ಇರುವಂತ ಹೇಳಿದ್ರೆ ಏನು ಒಂದು ಪೊಲೀಸರ ವೇಷದಲ್ಲಿ ಬಂದು ಮತ್ತೆ ಆತನ ವಿರುದ್ಧ ಹೇಳಿಕೆಗಳನ್ನ ಕೊಡಬೇಕು, ದೂರನ್ನು ಕೊಡಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ ಅದನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು, ಆತನನ್ನ ಬಂಧನ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಬರ್ತಾ ಇದ್ರೆ, ಆದ್ರೆ ಅದಕ್ಕೆ ಪ್ರಮುಖವಾದಂತಹ ದಾಖಲೆಗಳಂದ್ರೆ ದೂರುಗಳು ಕೂಡ ದಾಖಲಾಗಬೇಕು. ಆದ್ರೆ ಇತ್ತೀಚೆಗೆ ಒಂದಷ್ಟು ಜನ ಸಂತ್ರಸ್ತ ಮಹಿಳೆಯರು ಬಂದು ದೂರನ್ನು ಕೊಟ್ಟಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನ ಪರಿಗಣಿಸಿ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಏನು ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಒಂದಷ್ಟು ಜನ ದೂರನ್ನು ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಯಾರೋ ಬಂದು ಅನಾಮಿಕ ವ್ಯಕ್ತಿಗಳು
ಕಾರ್ಯದರ್ಶಿಗಳು ನಾವು ಪೊಲೀಸರು ಅಂತ ಹೇಳ್ಕೊಂಡು ಆತನ ವಿರುದ್ಧ ನಿಮ್ಗೆ ಆಗಿರುವಂತಹ ದೌರ್ಜನ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸಿ ಅಂತ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಒಂದು ದೂರನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಏನಾದ್ರು ಮಾಡ್ತಾ ಇದ್ದಾರಾ ಅಥವಾ ಆತನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾರೋ ಬಂದು ಆತನನ್ನ ಬೆದರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಕೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು. ಸೊ ನಿಜವಾಗ್ಲೂ ಸಂತ್ರಸ್ತರಾಗಿದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿದ್ರೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು, ತಮಗೆ ಆಗಿರುವಂತಹ ಅನ್ಯಾಯವನ್ನು ತಿಳಿಸಬಹುದು ಅಂತ ಹೇಳಿ. ಸೊ ಇದನ್ನೆಲ್ಲ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿ ದೂರನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅನುಮಾನಗಳು ಕೂಡ ದಟ್ಟವಾಗ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಯಾಗಿ. ಒಟ್ಟಾರೆಯಾಗಿ ಭಾರತಕ್ಕೆ ಆರೋಪಿಯನ್ನ ಕರೆತರೋದಕ್ಕೆ ನಾನಾ ರೀತಿಯಾದಂತಹ ಕಸರತ್ತುಗಳು ನಡೀತಾ ಇದೆ. ಇತ್ತ ಪ್ರಜ್ವಲ್ ರೇವಣ್ಣ ವಿರುದ್ಧ ಸುಳ್ಳು ದೂರುಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು, ಹೇಗೆ ಇದ್ರು, ಬೇಗ ಬಂದು ಭಾರತಕ್ಕೆ ಬಂದು SIT ಅಧಿಕಾರಿಗಳ ಮುಂದೆ ಶರಣಾಗಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಏನಾದ್ರೂ ಮುಂದಿನ ಹೆಜ್ಜೆಯನ್ನ ಇಟ್ರೆ ನಿಜಕ್ಕೂ ಒಂದು ಕಡೆ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯ.